ಚಾನೆಲ್ಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಏನಪ್ಪ ಮೂಗನ ಕಾಡಿದರೇನು ಸವಿ ಮಾತನು ಆಡುವನೇನು. ನಮಸ್ಕಾರ ಕನ್ನಡ ಜನತೆಗೆ. ನಾನು ಐ ಜಿ ಕನ್ನೂರ್ ವ್ಲಾಗ್ದಿಂದ ಮಾತಾಡ್ತಾ ಇದ್ದೀನಿ. ನಾನು ಇವತ್ತು 3 ಏಪ್ರಿಲ್ 2026 ನಾವು ಬಿಜಾಪುರ್ ಅಲ್ಲಿಂದ 35 ಕಿಲೋಮೀಟರ್ ಅಂತರ ಮೇಲೆ ಹೊರ್ತಿ ಅಂತಿದೆ. ಆ ಹೊರ್ತಿಯಲ್ಲಿ ರೇವಣಸಿದ್ದೇಶ್ವರ ದೇವಾಲಯ ಇದೆ, ಬೃಹತ್ತವಾದ ದೇವಾಲಯ ಇದೆ. ಶಿವನ ರೂಪ ಅಂತಾರೆ ರೇವಣಸಿದ್ದೇಶ್ವರಿಗೂ. ಆ ದೇವಾಲಯದ ಹಿಂಭಾಗ ಒಂದು 11ನೇ ಶತಮಾನದ್ದು ಕಲ್ಯಾಣಿ ಚಾಲುಕ್ಯರು ಕಟ್ಟಿದ್ದಿದ್ದು ಶಿವಾಲಯ ಇದೆ. ಈ ಶಿವಾಲಯ 900 ವರ್ಷಗಳಾದ್ರೂ ಈ ಕಡೆ ಯಾರೂ ಲಕ್ಷ್ಯ ಕೊಟ್ಟಿಲ್ಲ. ಇದ್ರ ಬಗ್ಗೆ ಭಾಳ ನಮ್ಮ ಫ್ರೆಂಡ್ ಪುರಾಣಿಕ್ ಅಂತ ಹೇಳಿದ್ರ ಬಗ್ಗೆ ವ್ಲಾಗ್ ಮಾಡ್ಯಾರ. ಆಯಿತು, ಎಲ್ಲಕ್ಕಿಂತ ಮೇನಪ್ಪ ಅಂದ್ರೆ ಪ್ರಕಾಶ್ RK ಅಂಥೇಳಿ ಅವ್ರ ಟೀಮ್ ಅದ, ಗಾನಯೋಗಿ ಸಂಘ ವಿಜಯಪುರ ಅಂಥೇಳಿ. ಅವ್ರು ಇಂಥ 100 ದೇವಾಲಯಗಳನ್ನು ಸ್ವಚ್ಛಗೊಳಿಸ್ಯಾರ. ಈ ದೇವಾಲಯ ಒಮ್ಮೆ ಸ್ವಚ್ಛಗೊಳಿಸಿ 1 ತಿಂಗಳು ಹೇಗದ ನೋಡ್ಬೇಕಪ್ಪ ಬಂದರೆ ಮತ್ತು ಆ ಥರ ತಿಪ್ಪಿ ಥರ ಮಾಡ್ಯಾರ ಈ ಗುಡಿಯನ್ನು. ಮತ್ತು ಸ್ವಚ್ಛ ಮಾಡ್ಕೊಂಡು ಹೋಗ್ಯಾರ ಅವರು. ಅವರಿಗೆ ಕೋಟಿ ಧನ್ಯವಾದಗಳು ನಾವು ಪ್ರಕಾಶ್ RK ಅವರಿಗೆ. ಅಂಥ ಕಾರ್ಯ ನಿಮ್ಮ ಟೀಮೇ ಭಾಳ ಬ್ಯೂಟಿಫುಲ್ ಅದ. ನಾ ಬೆಟ್ಟ ಆದಾಗೂ ನಿಮ್ಮ ಮುಂದೆ ಹೇಳೀನಿ ನಾನು, ಜಬರ್ದಸ್ತ್ ಟೀಮ್ ಅದ ನಿಮ್ಮದು, ಭಾಳ ಒಳ್ಳೆ ಪುಣ್ಯ ಕೆಲಸ ಮಾಡಕತ್ತೀರಿ. ಬಟ್ ಇಲ್ಲಿ ಹೊರ್ತಿ ಜನ ಎಲ್ಲರೂ ಅಂತ ಹೇಳಲ್ಲ ನಾನು, ಸುಧಾರಿತ ಜನನೂ ಅವತ್ತು ಬಂದು ಕೈ ಹಚ್ಚಿ ಸ್ವಚ್ಛ ಮಾಡ್ಯಾರ. ಅದಕ್ಕೆ ಕೆಲವೊಬ್ಬ ದುಷ್ಟ ಶಕ್ತಿಗಳು ಅಂತೀನಿ ಅವರಿಗೆ ನಾನು. ಸಮಾಜದ್ರೋಹಿಗಳು, ದುಷ್ಟ ಶಕ್ತಿಗಳು ಬಂದಿಲ್ಲಿ ಕುಡಿದು ಇದನ್ನು ಮಾಡಿ. ಶಿವಾಲಯ ಇದು 900 ವರ್ಷದ ಚಾಲುಕ್ಯ ಇಂಥ ಗುಡಿ ಈಗ ಯಾವ ಕಟ್ಲಿಕ್ಕಾಗಲ್ಲ ಈಗ. ಅಂಥ ಗುಡಿಯನ್ನು ಹೊಲಸು ಮಾಡಿ ಕುಡಿದು ತಿಂದು ಏನು ಬೇಕದು ಒಗೆದು ಹೋಗ್ತಾರೆ. ಅದನ್ನು ನೀವು ಪ್ರಕಾಶ್ RK ಅವ್ರ ವಿಡಿಯೋ ನೋಡಿರಿ, ಯಾವ ಥರ ಹೊಲಸಿತ್ತು ಅದನ್ನು ತೊಳೆದು ಸ್ವಚ್ಛ ಮಾಡಿದ್ದಾರೆ ಆ ಜನ. ಎಷ್ಟು ಅವ್ರಿಗೆ ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ. ಅಂಥದ್ದನ್ನು ಅವರು ಸಮಾಜ ಸೇವೆ ಮಾಡೋರಿಗೆ ಸಮಾಜದ್ರೋಹಿಗಳು ಬಂದಿಲ್ಲಿ ಕೆಡಿಸ್ತಾರೆ. ಅದು ಆ ಸಮಾಜದ್ರೋಹಿಗಳನ್ನು ಹಿಡಿದು ಶಿಕ್ಷಿಸೋದು ಪೊಲೀಸರ ಕರ್ತವ್ಯ. ಅದು ಅದನ್ನು ಮಾಡಿದ್ರಿ ಅಂದ್ರೆ ಇದೊಂದು ಏನಾದರೂ ಪ್ರೇಕ್ಷಣೀಯ ಸ್ಥಳ ಆಗುತ್ತೆ. ಮುಂದಿನ ಪೀಳಿಗೆಗೆ ಅಂದ್ರೆ 1000 ವರ್ಷಗಳ ಹಿಂದಿನ ಮಂದಿರಗಳು ಯಾವ ಥರ ಇದ್ದು ಅಂತ ನೋಡ್ಲಿಕ್ಕೆ ನಮಗಿಲ್ಲಿ ಬಂದು ನೋಡ್ಬೋದು ನೀವು. ಆ ಥರ ಈ ಸ್ಥಳ ಇದೆ. ಅದಕ್ಕೆ ಅಡ್ಮಿನಿಸ್ಟ್ರೇಷನ್, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗ್ಬೋದು ಅಥವಾ ಯಾವುದೇ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್, ಅವರೇ ಇದನ್ನೆಲ್ಲ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅದನ್ನು ಜೋಡಿಸಿ ಇದನ್ನು ಮಾಡಿ ಎಲ್ಲ ಪಾಳು ಬಿದ್ದಿದ್ದು. ಇಂಥ ಗುಡಿಗಳು ಎಷ್ಟೋ ಪಾಳು ಬಿದ್ದವೆ. ಅಂದ್ರೆ ಯಾವ ಶಕ್ತಿಗಳು ನಮ್ಮ ಹಿಂದೂ ಧರ್ಮದ ದೇವಾಲಯಗಳನ್ನು ಒಡೆದು ಕೆಡವ್ಯಾರ ಅನ್ನೋದು ನಾ ಹೇಳಬೇಕಾಗಿಲ್ಲ. ನೀವು ಇತಿಹಾಸ ಓದಿರಿ, ನೀವು ತಿಳ್ಕೊತೀರಿ. ಕೆಟ್ಟ ದುಷ್ಟ ಶಕ್ತಿಗಳು ನಮ್ಮ ದೇಶವನ್ನು ಆಳಿದ್ರು 300 ವರ್ಷಗಳ ಕಾಲ. ಅವ್ರದ್ದು ಒಂದೇ ಒಂದು ಹಿಂದೂ ಧರ್ಮದ ದೇವಾಲಯಗಳನ್ನು ನಾಶ ಮಾಡೋದು. ಆ ಥರ ತಿರುಗಾಡಿ ನಾಶ ಮಾಡ್ಯಾರ. ಅದ್ರ ಇತಿಹಾಸದೊಳಗದ ನಾ ಬಾಯಿ ಬಿಟ್ಟು ಹೇಳಬೇಕಾಗಿಲ್ಲ. ಅಂಥ ದುಷ್ಟ ಶಕ್ತಿಗಳನ್ನು ನಾವು ಪಾಠ ಕಲಿಸ್ಬೇಕಂದ್ರೆ ನಾವು ಹಿಂದೂಗಳು ಒಕ್ಕಟ್ಟಾಗಬೇಕು. ಹಿಂದೂಗಳಲ್ಲಿ 108 ಜಾತಿ ಗೀತಿ ಆಗಿ ಇದನ್ನೆಲ್ಲ ಕೆಡಿಸಿಟ್ಟರೆ ಬ್ರಿಟಿಷರೇ ಮಾಡಿದ್ದಿದ್ದು. ಅದನ್ನು ಮಾಡಿ ನಮ್ಮ ಹಿಂದೂ ಧರ್ಮವನ್ನು ಕೆಡಿಸಿಟ್ಟಾರ. ಈ ಗುಡಿ ನೋಡಿದ್ರೆ ಭಾಳ ಕೆಟ್ಟ ಅನ್ನಿಸ್ತದೆ. ಅದಕ್ಕೆ ದಯಮಾಡಿ ಈ ಗುಡಿ ಒಳಗಡೆ ಹೇಗಿದೆ ಅನ್ನೋದು ತಮಗೆ ತೋರಿಸ್ತೇವೆ ನಾವು. ಬನ್ನಿ ಒಳಗಡೆ ಹೋಗೋಣ. ನೋಡ್ರಿ, ಎಡಕ ಬಲಕ ಅವರು ಪ್ರಕಾಶ್ RK ಅವರು ಬೋರ್ಡ್ ಹಾಕಿ ಹೋಗಿದ್ದಾರೆ. ಎಷ್ಟು ಕೇರ್ ತೊಗೊಳಕತ್ತಾರೆ ನೋಡ್ರಿ ಅದನ್ನು. ಇಲ್ಲಿ ಜನ ಬಂದು ಇಲ್ಲಿ ಹೊಲಸು ಮಾಡಬಾರ್ದು ಅಂತ. ಇದು ಮುಖಮಂಟಪ. ಇದು ನಾನು ನಿಂತಿದ್ದು ಅಲ್ಲೊಂದು ಮುಖಮಂಟಪ ಅದ, ಇಲ್ಲೊಂದು ಅದ. ಈಗ ಇದು ಮುಖಮಂಟಪ. ಇದು ಪೂರ್ವ ದಿಕ್ಕಿಗೆ ಒಂದು ಮುಖಮಂಟಪ ಅದ, ಪಶ್ಚಿಮ ದಿಕ್ಕಿಗೆ ಅದ. ಇವು 2 ಮುಖಮಂಟಪ. ಈಗ ಈ ಕಡೆ ಒಂದು ಆ ಕಡೆ ಒಂದು ಬಿಟ್ಟಿದ್ದಾರೆ ಅದನ್ನು.
ನೋಡ್ರಿ ಇದು ಯಾವ ಥರ ಚಾಲುಕ್ಯರ ಆಗಿನ ಕಾಲದೊಳಗವರು ಎಷ್ಟು ಪರಿಶ್ರಮದಿಂದ ಇದು ಶಿಲ್ಪಕಾರರು ಕೆತ್ತಿರ್ಬೇಕು ಇದನ್ನು. ಅದನ್ನು ಬಂದು ಇಲ್ಲಿ ಕೂತು ಅವ್ರು ತಿಪ್ಪಿ ಮಾಡಿ ಹೋಗ್ತಾರೆ ಸಮಾಜ ದ್ರೋಹಿಗಳು ಅಂದ್ರೆ. ಅವ್ರಿಗೆ ಪಾಠ ಕಲಿಸ್ಬೇಕಾದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಕಲಿಸ್ಬೇಕು. ಯಾರಾದರೂ ತಿಳಿದವರು ಇದ್ದೂರವ್ರು ಅದನ್ನು ಕಂಪ್ಲೇಂಟ್ ಮಾಡಬೇಕು, ಅಂದರೆ ಈಗ ಉಳಿತಾವ. ನೋಡಿ ಇದು ಎಷ್ಟು ಚೆನ್ನಾಗಿ ಇದನ್ನು ನಂಬರ್ ಹಾಕಿ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ದವರು ಇದನ್ನು ಜೋಡಿಸಿದ್ದಾರೆ. ಇದು ಎಲ್ಲ ಪಾಳ ಬಿದ್ದಿತ್ತಿದು. ಆ ದುಷ್ಟ 300 ವರ್ಷಗಳ ಕಾಲ ನಮ್ಮನ್ನು ಏನು ಆಳ್ಯಾರ ಅಂಥ ದುಷ್ಟ ಶಕ್ತಿಗಳ ದಾಳಿಗೆ ಇದೆಲ್ಲ ಪಾಳ ಬಿದ್ದಿತ್ತು. ಅದನ್ನು ನಮ್ಮ ಈಗ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ನಂಬರ್ ಹಾಕಿ ಅದನ್ನೆಲ್ಲ ಸೆಟ್ ಮಾಡಿದ್ದಾರೆ. ಇಲ್ಲಿ ನೋಡಿರಿ ಯಾವ ಥರ ಅದನ್ನು ಅವರು ಇದನ್ನು ಸಾವಿರಾರು ವರ್ಷಗಳ ಇದು ಮಾಡಬೇಕಾದ್ರೆ ಈ ಥರ ಅವ್ರದ್ದು ಇದು ನೋಡಿರಿ ಕಂಬ ಯಾವ ಥರ ಇದೆ. ಇಲ್ಲಿ ನೋಡಿರಿ ಕಂಬ ಯಾವ ಥರ ಇದೆ, ಚಾಲುಕ್ಯರ ಶೈಲಿ. ಎಲ್ಲ ಇಂಟರ್ಲಾಕ್ ಸಿಸ್ಟಮ್ ಮಾಡಿ ಯಾವ ಥರ ಕೆತ್ತಿದ್ದಾರೆ ನೋಡ್ರಿ. ಎಲ್ಲಿ ಚಾಲುಕ್ಯರ ಶೈಲಿ ಎಲ್ಲ ಇಲ್ಲಿ ನೋಡ್ಬೋದು. ಎಲ್ಲ ಕಡೆ ನೀವು ನಾರ್ತ್ ಇಂಡಿಯಾದೊಳಗೆ ಅವರ ಶೈಲಿ ಹೀಗೆ ಒಂದು 18 ಕಂಬಗಳು ಕಾಣಿಸ್ತಾ ಇವೆ. ನೋಡಿ ಇದನ್ನು ಯಾವ ಥರ ಮಾಡಿದ್ದಾರೆ. ಈ ಎಲ್ಲ ಕಂಬಗಳ ಚಾಲುಕ್ಯರ ಶೈಲಿ ಕಂಬಗಳು. ಇಲ್ಲಿ ಮೇಲೆ ಒಂದು ಕಮಲ ಇದೆ, ಅಲ್ಲಿ ಒಂದು ಕಮಲ ಇದೆ ಮೇಲೆ. ಇದು ರಂಗಮಂಟಪ ಆ ಥರ ಇದಕ್ಕೆ ನಾವು ನಿಂತಿದ್ದು. ಇಲ್ಲಿ ಮ್ಯಾಲೆ ನೋಡ್ರಿ ಒಂದು ಕಮಲ ಇದು ಮಾಡಿದ್ದಾರೆ. ಇದನ್ನು ಯಾವ ಥರ ಮಾಡಿ ಅಲ್ಲಿ ಮಗ್ಗಲ ಕಲಾ ನೋಡ್ರಿ ಅದನ್ನು ಯಾವ ಥರ ಮಾಡಿದ್ದಾರೆ ಅದನ್ನು ಒಳಗಡೆ. ಅಲ್ಲೊಂದು ಕಮಲ ಈ ಥರ, ಇವೆಲ್ಲ ಈ ಥರ ಕಮಲ ಇದೆ. ಅದು ಕೆಳಗಡೆ ಕಮಲ ಮಾಡಿದ್ದಾರೆ. ಇದು ಈ ಥರ ಅಟ್ಯಾಚ್ ಮಾಡಿದ್ದಾರೆ ಕಮಲ. ನೋಡ್ರಿ ಎಷ್ಟು ಅದ್ಭುತ ಕಲಾಕೃತಿ ಇದು. ನೋಡ್ರಿ ಇದು ಇಲ್ಲೊಬ್ಬ ಯಾರು ಹೇಳಿಲ್ಲ, ನಾನು ಹೇಳ್ತಿದ್ದೀನಿ RKP. ಇಲ್ಲಿ ಏನೋ ಬರೆದಿದ್ದಾರೆ ಅವರು ಇತಿಹಾಸಕಾರರು. ಅದ್ರ ಮೇಲೆ RKP ರವಿ ಅಂತವಳ. ಇವನನ್ನು ಮೊದಲು ಒದ್ದು ಒಳಗೆ ಹಾಕಬೇಕು. ಇವ ಯಾವದನೋ ನನಗೆ ಗೊತ್ತಿಲ್ಲ. ಇವ ಮೊದಲು ದೇಶದ್ರೋಹಿ, ಇವ ಸಮಾಜದ್ರೋಹಿ, ದೇಶದ್ರೋಹಿ ಅಂದ್ರೆ RKP ರವಿ. ಇವ ಎಲ್ಲೆಲ್ಲಿ ಕಂಡ್ರೆ ಪೊಲೀಸರು ಒದ್ದು ಒಳಗೆ ಹಾಕಬೇಕು ಇವನಿಗೆ. ಅದನ್ನು ಕೆಲಸ ಮಾಡಿರಿ. ಇಂಥವ್ರು ಇಲ್ಲಿ ಐತಿಹಾಸಿಕ ಸ್ಥಳಗಳು ಬಂದು ನಿಮ್ಮ ಹೆಸರು ಬರೀತೀರಿ, ನೀವೇನು ಸಾಧನೆ ಮಾಡ್ದಂಗಾಯ್ತು. ಇದನ್ನೆಲ್ಲ ಬರೀಬಾರ್ದು. ಇದನ್ನು ಇಂಥ ಸಮಾಜದ್ರೋಹಿಗಳನ್ನು ಹಿಡಿದು ಥಳಿಸ್ಬೇಕು ಇವ್ರಿಗೆ ಕಂಬಕ್ಕೆ ಕಟ್ಟಿ. ಈ ರವಿ ಅನ್ನೋರು ಅದರಲ್ಲ RKP ರವಿ. ಇದು ನೋಡ್ರಿ, ಇದು ಮಂದಿರದ ಒಳಗಡೆ ಹೋಗುವುದು. ಇಲ್ಲೆಲ್ಲ ಇದು ಮಾಡಿದ್ದಾರೆ. ಇದನ್ನು ಮಾಡಿದ್ದಾರೆ. ಇದನ್ನು ದೀಪ ಇಡೋಕ್ಕೆ, ಜ್ಯೋತಿ ಇಡೋಕ್ಕೆ. ಇದೆಲ್ಲ ನೋಡ್ರಿ ಈ ಥರ. ಇಲ್ಲಿ ನೋಡ್ರಿ ಇದು ಮಂದಿರದ ಬಾಗಿಲು ಡಿಸೈನ್ ನೋಡ್ರಿ. ಇದು ಯಾವತ್ತು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿ ಗಣಪನ ಮಾಡಿದ್ದಾರೆ. ಇಲ್ಲಿ ನೋಡ್ರಿ, ಇಲ್ಲಿ ಗಣಪನ ಸೃಷ್ಟಿ ಮಾಡಿದ್ದಾರೆ. ಇಲ್ಲಿ ಎಷ್ಟು ಚೆನ್ನಾಗಿ ಕಲಾಕೃತಿ ಇದಾವೆ ನೋಡ್ರಿ ಮೇಲೆ. ಅಲ್ಲಿ ನೋಡ್ರಿ ಅಲ್ಲೊಂದು ಕಮಲ, ದೊಡ್ಡದಾದ ಕಮಲವನ್ನು ಕೆತ್ತಾರಲ್ಲಿ. ನೋಡ್ರಿ ಎಷ್ಟು ಚೆನ್ನಾಗಿದೆ ಮಾಡಿದ್ದಾರೆ ಕಮಲ. ಯಾವ ಥರ ಅಟ್ಯಾಚ್ ಮಾಡಿರ್ಬೇಕು ಅವರು. ಕಲ್ಲಿನಲ್ಲಿ ಕೆತ್ತಿ ಕಲ್ಲನ್ನೇ ಹಿಂಗೆ ರಿವರ್ಸ್ ಇದನ್ನು ಮಾಡಿದ್ದಾರೆ. ಇಲ್ಲಿ 4 ಕಡೆ ಅಲ್ಲಿ ಕಮಲಗಳನ್ನು ಇದು ಮಾಡಿದ್ದಾರೆ. ಇಲ್ಲಿ ಕಮಲ ನೋಡ್ರಿ, ಇಲ್ಲಿ ಕಮಲ. ಎಷ್ಟು ಸುಂದರ ಕೆತ್ತನೆ ಅದ ನೋಡ್ರಿ. ಈ ಕೆತ್ತನೆ ಎಲ್ಲಿ ಬರೋದಿಲ್ಲ ನೋಡ್ರಿ. ಇದು ಯಾವ ಥರ ಮಾಡಿದ್ದಾರೆ. ಇದು ಗರ್ಭಗುಡಿ. ಇದು ಒಳಗೋದ್ರೆ ಗರ್ಭಗುಡಿ. ಇದು ಗರ್ಭಗುಡಿ ನೋಡಿ. ಇದು ಎಷ್ಟು ಚೆನ್ನಾಗಿದೆ ಗರ್ಭಗುಡಿ. ನೋಡ್ರಿ ಇದು ಯಾವ ಥರ ಇದೆ ನೋಡ್ರಿ ಗರ್ಭಗುಡಿ. ಇಲ್ಲಿ ಕಮಲು ಯಾವ ಥರ ಇದನ್ನು ಮಾಡಿದ್ದಾರೆ ನೋಡ್ರಿ. ಇದನ್ನು ಎಷ್ಟು ಚೆನ್ನಾಗಿ ಕಲಾಕೃತಿ ಮಾಡಿದ್ದಾರೆ ಒಳಗೆ ಗರ್ಭಗುಡಿಯಲ್ಲಿ. ಅಲ್ಲಿ ನೋಡ್ರಿ, ಅಲ್ಲಿ ಜ್ಯೋತಿ ಇಡಲಿಕ್ಕೆ ಇದನ್ನು ಏನು ಮಾಡಿದ್ರು ಅಂದರೆ ಇಲ್ಲಿ ಲಿಂಗವನ್ನು ನಿಧಿಯಾಸೆಗಾಗಿ ಇದನ್ನು
ಕೆಡವಿ ಇದನ್ನು ಮಾಡಿ ಹೊರಗೆ ಒಯ್ದು ಇಟ್ಟಿದ್ದಾರೆ. ಅದನ್ನು ತೋರಿಸ್ತೇವೆ ನಿಮಗೆ ನಾವು. ಹಾಂ, ನೋಡಿ ಎಷ್ಟು ಅದ್ಭುತ ಇದು ಮಂದಿರ ಗರ್ಭಗುಡಿ. ಇದು ಇಲ್ಲಿಯ ಲಿಂಗವನ್ನು ನಿಧಿಯಾಸೆಗಾಗಿ ಹೊರಗಡೆ ಹೋಗಿಟ್ಟಿದ್ದಾರೆ ಅದನ್ನು. ಹಾಂ, ಬನ್ನಿ ನೋಡೋಣ. ಇಲ್ಲಿ ನೋಡ್ರಿ, ಇದು ಲಿಂಗ ಒಳಗಡೆ ಇತ್ತಿದು. ಆ ಲಿಂಗ ಒಳಗಡೆ ಇದ್ದಿದ್ದನ್ನು ಜನ ನಿಧಿಯಾಸೆಗಾಗಿ ಹಡ್ಡಿ ಹೊರಗೆ ತಂದಿಟ್ಟಾರೆ. ಇದನ್ನು ದೇವರನ್ನೇ ಹಡ್ಡಿ ಹೊರಗೆ ತಂದಿಟ್ಟಾರೆ ಈ ಸಮಾಜ. ಅದಕ್ಕೆ ಈಗ ಹಿಂದೂ ಧರ್ಮದ ಮೇಲೆ ದಬ್ಬಾಳಿಕೆ ಅಂದ್ರೆ ಹಿಂದೂಗಳ ವಿರೋಧಿ ಇನ್ನು ಅನ್ಯ ಧರ್ಮದವ್ರು ಇಲ್ಲ, ಹಿಂದೂಗಳ ವಿರೋಧಿ ಹಿಂದೂಗಳೇ ಅದಾರ. ನಮ್ಮ ಹಿಂದೂಗಳೇ ಕೆಟ್ಟ ಸಮಾಜದ್ರೋಹಿಗಳು, ದೇಶದ್ರೋಹಿಗಳದಾರ. ಇನ್ನೊಂದು ಧರ್ಮಕ್ಕೆ ಇದನ್ನು ಮಾಡೋದು ಬೇಡ ನಾವು. ನಮ್ಮಲ್ಲೇ ಎಲ್ಲ ಇದು ಅದ. ಇಲ್ಲೊಂದು ಏನು ಬರ್ದಿರೋದು, ವೀರ ಬಸವಲಿಂಗ. ವೀರ ಬಸವಲಿಂಗ ತೇನು ಕಿತ್ತಾರೆ. ಅದೇನೋ ಹಿಂದಿನವ್ರು ಕೆತ್ತಿದ್ದದು, ಈಗಿಂದಲ್ಲ ಅದು. ನೋಡ್ರಿ ಯಾವ ಥರ ಮಾಡಿದ್ದಾರೆ. ಇಲ್ಲಿ ನೋಡ್ರಿ, ಚಾಲುಕ್ಯರ ಶೈಲಿ ಇದು. ಮಳೆ ನೀರು ಬೀಳಬಾರ್ದು ಅಂತ ತಿಳ್ಕೊಂಡು ಇದು ಕಮಲ ಸ್ಟೈಲ್ ಅಂತಾರೆ ಇದು. ಅದನ್ನು ಸ್ಲೂಪ್ ಮಾಡಿದ್ದಾರೆ ಅದನ್ನು. ನೋಡಿ, ಇಲ್ಲಿ ನಿಧಿಗಳ್ಳರು, ದೇಶದ್ರೋಹಿಗಳು, ನಿಧಿಗಳ್ಳರು, ಸಮಾಜದ್ರೋಹಿಗಳು ಇದನ್ನು ಈ ಥರ ಲಿಂಗವನ್ನು ಕಿತ್ತಿ ಈ ಥರ ಹಡ್ಡಿ ಅದನ್ನು ಈ ಥರ ನಾಶಗೊಳಿಸಿ ಅದನ್ನು ಹೊರಗೊಯ್ದಿಟ್ಟಿದ್ದಾರೆ ಎತ್ತಿ. ಅದಕ್ಕೆ ದೇವರು ಕಲ್ಲಾಗ್ಯಾನಲ್ಲ, ಅದು ಕಲ್ಲಾಗಿದ್ದ ಇದನ್ನು ದುರುಪಯೋಗ ತೊಗೊಂಡ್ರಿ ಜನ. ಇದನ್ನು ಇಂಥ ಹಿಂದೂ ದೇವಾಲಯಗಳನ್ನು ಬಹಳ ನಾಶ ಮಾಡಿದ್ದಾರೆ. ಶಿವನೇ ಕಲ್ಲಾದೆಗೆಂದು ಬಲ್ಲೆ ನಾಶ ಮಾಡ್ಯಾರ ನಿಧಿಗಳರ ಆಶೆಗಾಗಿ. ನೋಡ್ರಿ, ಇದಂಥ ಅದ್ಭುತ ಮಂದಿರ ಇದನ್ನು. ಅದಕ್ಕೆ ದಯಮಾಡಿ ಎಷ್ಟು ಕ್ಲೀನ್ ಮಾಡ್ಯಾರ ಇದನ್ನು ಅಂದ್ರೆ ನೋಡ್ರಿ. ಇಲ್ಲಿ ಮದ್ಯಪಾನದು ಮತ್ತು ಅಸಭ್ಯ ಚಟುವಟಿಕೆಗಳನ್ನು ಕಟ್ಟುನಿಟ್ಟಾಗಿ ನಿಷೇಧ. ಇದೆಲ್ಲ ಪ್ರಕಾಶ್ ಆರ್ಕೆ ಅವರು ಮಾಡಿದ್ದಿದ್ದನ್ನು. ಅವರು ಟೀಮ್ ಅದ 10-15. ನೀವು ಅವರು ಲಿಂಕ್ ಹಾಕ್ತೇನೆ, ನೀವು ಅವ್ರ ವಿಡಿಯೋಗಳನ್ನು ನೋಡ್ಬೋದು, ಸಬ್ಸ್ಕ್ರೈಬ್ ಮಾಡ್ಬೋದು. ಭಾಳ ಸಮಾಜ ಸೇವಿ ಕೆಲಸಗಳನ್ನು ಮಾಡ್ತಾರೆ. ಒಂದು 10-15 ಜನರ ಟೀಮ. ಇಂಥವೆಷ್ಟೋ ನೂರಾರು ಗುಡಿಗಳನ್ನು ಸ್ವಚ್ಛ ಮಾಡಿದ್ದಾರೆ ಅವರು. ಅದಕ್ಕೆ ಇನ್ನೊಮ್ಮೆ ಎಷ್ಟು ಸಲ ಅವ್ರಿಗೆ ಕೋಟಿ ಧನ್ಯವಾದ ಹೇಳಿದ್ರು ನಾವು ಕಡಿಮೆನೇ ಅದನ್ನು. ಅದಕ್ಕೆ ಅಂಥ ಪರಿಶ್ರಮ, ಒಂದೊಂದು ದಿವಸಗಟ್ಟಲೆ ಊಟ ಇರ್ಲಾರಿ ಬಂದು ಇಲ್ಲಿ ಸ್ವಚ್ಛ ಮಾಡಿದ್ದಾನೆ. ಬಂದು ಇಲ್ಲಿ ಕಡ್ಡಿ ಡಬ್ಬಿ, ಸಿಗರೇಟ್ ಕುಡಿಯೋದು, ಬಾಟ್ಲಿ ಒಗಿತಾರಂದ್ರೆ ಇದಕ್ಕಿಂತ ಸಮಾಜದ್ರೋಹಿಗಳು ಇಲ್ಲಿ ನೋಡೋಕ್ಕಾಗಲ್ಲ. ದಯಮಾಡಿ ಪೂರ್ತಿ ಜನರಿಗೆ, ಇಲ್ಲಿದ್ದ ಗ್ರಾಮಸ್ಥರಿಗೆ, ಒಳ್ಳೆಯವರು ಅದಾರ ಇಲ್ಲಿಯವರು, ಸ್ವಲ್ಪ ಲುಕೌಟ್ ಮಾಡಿರಿ. ಇವು ಹಳೆಯ ಕಾಲದ ಶಿವಾಲಯಗಳು. ಎಷ್ಟು ಭಕ್ತರು ಕೂತು ಭಜನೆ ಮಾಡಿರ್ಬೋದು, ಎಷ್ಟು ಭಕ್ತರು ಕೂತು ತಪಸ್ಸು ಮಾಡಿರ್ಬೋದು ಇಲ್ಲಿ. ಅಂಥದ್ದನ್ನು ಇವತ್ತು ನಾವು ಒಂದು ವ್ಯಸನ, ಕೆಟ್ಟ ಚಾಳಿಗಳ ಒಂದು ಇಲ್ಲಿ ದಾಂಧಲೆ ಮಾಡಿ ಎಲ್ಲ ಹೊಲಸು ಮಾಡ್ತಾರೆ ಅಂದ್ರೆ ಅದು ಈ ಗ್ರಾಮಸ್ಥರಿಗೆ ಸ್ವಲ್ಪ ನೋಡ್ಕೊಳ್ಬೇಕು. ಇಲ್ಲಿನ ಪೊಲೀಸ್ ಡಿಪಾರ್ಟ್ಮೆಂಟ್ ಸ್ವಲ್ಪ ನೋಡ್ಕೊಳ್ಬೇಕು ದಯಮಾಡಿ. ನೋಡಿರಿ, ಇದನ್ನು ನೋಡಿದ್ರೆ ಕೆಟ್ಟ ಅನ್ನಿಸ್ತದೆ ನಮ್ಗೆ. ಇನ್ನೂ ಸ್ವಚ್ಛ ಮಾಡಿದ್ದಾರೆ ಅವರು. ಈಗ ನಾವು ಸ್ವಚ್ಛ ಮಾಡಿದ ಮೇಲೆ ಬಂದಿದ್ದೇವೆ ನಾವು. 2ನೇ ಸಲ ಬಂದು ಸ್ವಚ್ಛ ಮಾಡಿದ್ದಾರೆ ಅವರು, ಪ್ರಕಾಶ್ ಆರ್ಕೆ ಅವ್ರ ಗುಂಪು. ಭಾಳ ಅಂದ ಮಾಡಿ ಹೋದ್ರೆ ಇದನ್ನು ಕೈಕೋರಿ ಊರು ಗ್ರಾಮಸ್ಥರು ಇದೊಂದು ಮುಂದಿನ ಪೀಳಿಗೆ ಅಂದರೆ ಸಾವಿರಾರು ವರ್ಷಗಳ ಹಿಂದಿನ ಒಂದು ದೇಗುಲ ಇವತ್ತು ನಾವು ನೋಡಬೇಕು. ನಮ್ಮ ಮುಂದಿನ ಪೀಳಿಗೆ ನೋಡ್ಬೇಕಂದ್ರೆ ನಾವು ಇಂಥವುಗಳನ್ನು ಉಳಿಸ್ಕೋಬೇಕು. ಭಾಳ ಇವೆ ಇಂಥವು ನಮ್ಮಲ್ಲಿ ಚಾಲುಕ್ಯರು ಕಟ್ಟಿದ್ದು. ಅದಕ್ಕೆ ದಯಮಾಡಿ ಇದನ್ನೆಲ್ಲರೂ ಉಳಿಸ್ಕೋರಿ. ಇದನ್ನು ನಿಮಗೆ ಲೈಕ್ ಆಯಿತು ಅಂದರೆ ಎಲ್ಲ ಶೇರ್ ಮಾಡಿರಿ. ಅದಕ್ಕೆ ಇದೀಗ ನಿಮಗೆ ಏನದಲ್ಲ, ಹೊರಗಡೆ ತಿರುಗಾಡಿ ನಿಮಗೆಲ್ಲ ತೋರಿಸ್ತೀನಿ ನಾನು. ಏನಿವೆ, ಯಾವ ಥರ ಇವೆ ಕಲಾಕೃತಿಗಳನ್ನ ಹೊರಗಡೆ, ಗುಡಿ ಹೊರಗಡೆ ಹೇಗೆ ಮಾಡಿದ್ದಾರೆ ಅಂಥೇಳಿ ನೋಡಿ. ಇದನ್ನೆಲ್ಲ ಕಾಯ್ಕೋರಿ ಅಂತ ತಿಳ್ಕೊಂಡು ಎಲ್ಲರಿಗೂ ಹೇಳ್ತೀನಿ. ಈಗ ನಾವು ಮಂದಿರದ ಹೊರಗಡೆ ದೃಶ್ಯವನ್ನು ತಮಗೆ ತೋರಿಸ್ತಾ ಇದ್ದೇವೆ. ಇದು ಪೂರ್ವ ದಿಕ್ಕಿಗೆ ಇರುವ ಮುಖಮಂಟಪ. ಇದು ಪ್ರವೇಶದ್ವಾರ ಈ ಗುಡಿಯದ್ದು. ನಂತರ ನಾವು ತಮಗೆ ಕಂಪ್ಲೀಟ್ ರೌಂಡ್ ಏನಿದೆ ಇದು ನೋಡ್ರಿ. ಇದು
ಚಾಲುಕ್ಯರ ಕಲ್ಯಾಣಿ ಚಾಲುಕ್ಯರ ಶೈಲಿಯ ಕಂಬಗಳು ಯಾವ ಥರ ಮಾಡಿದ್ದಾರೆ. ಇದು ಸ್ಟಾರ್ ಆಕಾರ ಅಂತಾರಲ್ಲ ಆ ಥರ ಇದೆ. ಇದು ಚುಕ್ಕೆ ಆಕಾರದ ಗುಡಿ ಇದೆ. ಇದು ತಾರೆ ಅಂತಾರಲ್ಲ ಆ ಥರ. ನೋಡಿ ಕಂಬಗಳು ಯಾವ ಥರ ಅವರು ಇದನ್ನು ಮಾಡಿದ್ದಾರೆ, ನಿಲ್ಲಿಸಿದ್ದಾರೆ. ಒಂದೇನು ಇದನ್ನು ನೋಡಿ ನಂಬರ್ ಹಾಕಿದ್ದಾರೆ ಅದರ ಮೇಲೆ. ಇದಂದರೆ ಇದು ಒಂದು ಕಾಲಕ್ಕೆ ಇದು ಪಾಳು ಬಿದ್ದ ಗುಡಿ. ಇದು ಅಂದರೆ ಮೊಘಲರ ಕಾಲದೊಳಗೆ ಇದ್ರ ಕಾಲದೊಳಗೆ ನಾಶ ಮಾಡಿದ ಗುಡಿಯೊಳಗೆ ಇದೊಂದು. ಇದು ಅದನ್ನೇ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟದವರು ಅದನ್ನು ಸರಿ ಮಾಡಿ ನಂಬರ್ ಹಾಕಿ ಅದನ್ನು ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಈಗ. ಬಟ್ ಒಂದು ವಿಪರ್ಯಾಸ ಏನಂದರೆ, ಇಂಥ ಸುಂದರವಾದ ಕೆತ್ತನೆಯ ಮಂದಿರವನ್ನು ಅಲ್ಲೇ ಪಕ್ಕದಲ್ಲಿರುವ ರೇವಣಸಿದ್ದೇಶ್ವರ ಕಮಿಟಿಯವರು ಇದನ್ನು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ಗೂ ಕೊಟ್ಟಿಲ್ಲ, ತಾವು ಇದನ್ನು ಹ್ಯಾಂಡಲ್ ಮಾಡ್ತಾಯಿಲ್ಲ. ಅದನ್ನು ಪಾಳು ಬೀಳುವ ಸಂಬಂಧ ಇದನ್ನು ಹೊರಗಿಟ್ಟಿದ್ದಾರೆ. ಆ್ಯಕ್ಚುಲಿ ಶಿವಾಲಯ ಇದು. ರೇವಣಸಿದ್ದೇಶ್ವರು ಶಿವನ ಪ್ರತಿರೂಪ ಅಂಥೇಳಿ ಹೇಳ್ತಾರೆ ತಾವು ಬಾಯಿಲೆ ಹೋದಾಗ. ಆ ಮೂಲ ಶಿವನನ್ನೇ ಮರೆತು ಅದನ್ನು ಪಾಳು ಬಿದ್ದು ಎಲ್ಲ ಗುಡಿಯನ್ನು ಹಾಳು ಮಾಡಿದ್ದಾರೆ. ಇದನ್ನು ಈ ಹೋರ್ತಿಯ ಜನರು ಇದನ್ನೆಷ್ಟು ತುಚ್ಛವಾಗಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಇದಕ್ಕೆ ಅಂದರೆ, ಎಲ್ಲರೂ ಬಂದು ಕುಡಿಯೋದು, ಸಿಗರೇಟ್ ಸೇದೋದು, ಇಲ್ಲ ಕೆಟ್ಟ ಕೆಟ್ಟ ಕಾರ್ಯಗಳನ್ನು ಮಾಡೋದು, ಇದೆಲ್ಲ ಮಾಡಿದ್ದಾರೆ ಇದು ಶಿವಾಲಯದೊಳಗೆ. ಅದಕ್ಕೆ ಇದನ್ನು ದೇವರು ಅವ್ರಿಗೆ ಎಂಥ ಶಿಕ್ಷೆ ಕೊಡ್ತಾನೆ ಅಂದರೆ, ಅವ್ರಿಗೆ ಈಗಾಗಲೇ ಕೊಟ್ಟಿದ್ದಾನೆ ಶಿಕ್ಷೆ. ಅವ್ರು ಯಾರ್ಯಾರು ಬಂದು ಇಲ್ಲಿ ವಿಚಾರ ಮಾಡಿದ್ದಾರೆ ಅವರಿಗೆ. ನೋಡಿ ಇದು ಎಷ್ಟು ಸುಂದರವಾದ ಕೆತ್ತನೆಗಳಿವೆ ಇದರ ಮೇಲೆ. ಇದು ನೃತ್ಯಗಾರ್ತಿಯರನ್ನು ಮತ್ತು ಅಲ್ಲಿ ವಿಜೃಂಭಣೆಯನ್ನು ಏನೇನು ಕೆತ್ತಿದ್ದಾರೆ ನೋಡಿ. ಇದು ಎಂಥ ಅದ್ಭುತ ಕೆತ್ತನೆ ಇದು. ಶಿಲಾಬಾಲಿಕೆಯರು ಭಾಳ ಅದ್ಭುತ ಕೆತ್ತನೆ ಇದೆ ಈ ಮಂದಿರದ ಮೇಲೆ. ನೋಡಿ ತಳಪಾಯ, ಕಂಬ, ಅದನ್ನು ಎಷ್ಟು ವಿಶಿಷ್ಟವಾಗಿ ಬೇರೆ ಬೇರೆ ರೀತಿಯಲ್ಲಿ ನೋಡಿ. ಇಲ್ಲಿ ಮಧ್ಯದಲ್ಲಿ ಕೆಲವೊಂದು ಕಲಾಕೃತಿಗಳನ್ನು ಎಲ್ಲ ಭಾಳ ಅಂದವಾಗಿ ಇದನ್ನು ಮಾಡಿದ್ದಾರೆ ನೋಡಿ. ಎಲ್ಲನೂ ತಮಗೆ ಎಂಥ ಅಂದ ಕಲಾಕೃತಿಗಳನ್ನು ಇಷ್ಟು ಸಾವಿರಾರು ವರ್ಷಗಳ ನಂತರ ಮಳೆ, ಬಿಸಿಲು, ಇನ್ನೊಬ್ಬರ ದಾಳಿ ಅದನ್ನು ಸಹಿಸಿಕೊಂಡು ಇನ್ನೂ ಈ ಥರ ನಿಂತಿದೆ ಅಂದರೆ ಹಿಂದೂ ಧರ್ಮದ ಒಂದು ಚರಿತ್ರೆ ಯಾವ ಥರ ಇರ್ಬೋದು. ಆಗಿನ ಕಲಾಕಾರರು, ಆಗಿನ ಇಂಜಿನಿಯರು ಇಂಥ ಸುಂದರ ಕಲಾಕೃತಿಗಳನ್ನು ಕೆತ್ತಿದ್ದಾರೆ. ಯಾವ ಥರ ಶಿಲ್ಪಿಗಳಿರ್ಬೋದು, ಯಾವ ಥರ ಇರ್ಬೋದು. ಈಗ ಇಂಥ ಮಂದಿರವನ್ನು ಕಟ್ಟಬೇಕಾದ್ರೆ 1000 ವರ್ಷಗಳಾದ್ರೂ ಕಟ್ಟೋಕ್ಕಾಗಲ್ಲ ಅಂತಾನು. ಆವಾಗ ಚಾಲುಕ್ಯ ಶೈಲಿಯ ಗುಡಿಗಳನ್ನು ನೋಡಿದ್ರೆ ನೀವು ಯಾವುದೇ ಆಗಲಿ, ಮುತ್ತಿಗೆ ಆಗಲಿ, ಎಲ್ಲಿ ಬೇಕಾದರೂ ಹೋಗಲಿ ನೀವು, ಬಾದಾಮಿ, ಚಾಲುಕ್ಯರು ಎಲ್ಲ ಕಡೆ ಹೋದ್ರೂ ಅವ್ರ ಕಲೆ ನೋಡಿ. ಎಷ್ಟು ಸುಂದರವಾದ ಕಮಲದ ಹೂವು ಇದೆ ನೋಡಿ ಇಲ್ಲಿ. ಯಾವ ಸ್ಥಳವನ್ನು ಬಿಟ್ಟಿಲ್ಲ ಅವರು ಅದನ್ನೇ. ಈಗ ನೋಡ್ರಿ, ಇದು ಹೊಸದಾಗಿ ಈಗ ನಿರ್ಮಾಣ ಮಾಡಿದ್ದ ಗೋಡೆ ಇದು. ಅದಕ್ಕೆ ಮ್ಯಾಚ್ ಆಗಿಲ್ಲ ಅದು. ಅವ್ರ ಚಾಲುಕ್ಯರ ಶೈಲಿಗೆ ಮ್ಯಾಚ್ ಆಗಿಲ್ಲ ಇದು. ನೋಡಿ ಎಷ್ಟು ಸುಂದರ ಕಲಾಕೃತಿಗಳಿವೆ. ನೀವೇ ನೋಡ್ಬೋದು ಇಲ್ಲಿ. ಒಮ್ಮೆ ಬಂದು ನೋಡಿ, ಕಾಮೆಂಟ್ ಮಾಡಿ ತಿಳಿಸಿ ಪ್ಲೀಸ್. ನೋಡಿ ಈ ಮಂದಿರ ಶ್ರೀ ರೇವಣಸಿದ್ದೇಶ್ವರ ಮಂದಿರದ ಹಿಂದುಗಡೆನೇ ಇದೆ. ಅದು ರೇವಣಸಿದ್ದೇಶ್ವರ ಮಂದಿರ ಆಗಿರೋದು ಈ ಕಡೆ. ಅದು ಇದರಷ್ಟು ಪುರಾತನವಾದದ್ದಲ್ಲ ಅದು. ಈಗ ಏನಾಗಿದೆ ಅಂದರೆ, ಇಂಥ ಸುಂದರವಾದ ಕಲ್ಯಾಣಿ ಚಾಲುಕ್ಯರ ಶಿಲ್ಪಾಕೃತಿಯ ಮಂದಿರವನ್ನು ತುಚ್ಛ ರೀತಿಯಿಂದ ಇದನ್ನು ಕಡೆಗಣಿಸಿ ಈಗಿನ ಒಂದು ಇದಕ್ಕೆ ಹಣದಾಸೆಗೆ ಬಿದ್ದಿದ್ದ ಜನ ನೋಡಿದ್ರೆ ಕೆಟ್ಟ ಅನಿಸುತ್ತೆ ನಮಗೆ. ಅದಕ್ಕೆ ದಯಮಾಡಿ ಅಲ್ಲಿಯ ಹೋರ್ತಿ ಜನರು, ಜಾಣರಿದ್ದವರು ಈ ಒಂದು ಶಿಲ್ಪಕಲೆಯನ್ನು ಉಳಿಸಿಕೊಳ್ರಿ ಅಂತ ತಿಳ್ಕೊಂಡು ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ. ನಾವು ಹೊರಗಿನವ್ರು ಎಷ್ಟು ದಿವಸಕ್ಕೆ ಬಂದು ಸ್ವಚ್ಛ ಮಾಡ್ಬೇಕು ಹೇಳ್ರಿ ಇದನ್ನು. 1 ಸಲ ಬರ್ಬೋದು, 2 ಸಲ ಬರ್ಬೋದು, 3 ಸಲ ಬರ್ಬೋದು. ಉಳಿದಿದ್ದು ನೀವು ನಿಮ್ಮ ಸಂರಕ್ಷಣೆ ಮಾಡ್ಕೋಬೇಕು. ಆ ಪ್ರವಾಸಿಗರ ತಾಣ ಆಗುತ್ತೆ ನೀವೇನಾದರೂ ಮಾಡಿದ್ರೆ. ಎಷ್ಟೋ ಪ್ರವಾಸಿಗರು ಬಂದು ನೋಡ್ಬೋದು. ನೀವು ಅದನ್ನು ಅಡ್ವರ್ಟೈಸ್ ಮಾಡಿರಿ. ಇಂಥಲ್ಲಿದೆ, ನಮ್ಮಲ್ಲಿ ಒಂದು ಶಿವಾಲಯ ಇದೆ, ಕಲ್ಯಾಣಿ 1000 ವರ್ಷಗಳ ಹಿಂದಿನ ಒಂದು ಬಸ್ ಸ್ಟ್ಯಾಂಡ್ ಮೇಲೆ ಬೋರ್ಡ್ ಹಾಕಿರಿ. ನೀವು ಜನ ನೋಡಿ ಅಲ್ಲಿ ನೋಡ್ಲಿಕ್ಕೆ ಬರ್ತಾರೆ. ಸುಧಾರಣೆ ಆಗುತ್ತೆ ಅದು ಗುಡಿ. ದಯಮಾಡಿ ಹೋರ್ತಿ ಜನರಿಗೆ ಕಳಕಳಿಯಿಂದ ಕೇಳ್ಕೊಳ್ತೇವೆ ನಾವು, ಇದನ್ನು ಉಳಿಸ್ಕೊಳ್ರಿ. ಯಾಕಂದರೆ ಎಷ್ಟು ಸಲ ನೀವು ನೋಡಿದ್ರೆ
ಅವರು ಪ್ರಕಾಶ್ ಆರ್ಕೆ ಅವರು ತಂಡ ಗಾನಯೋಗಿ ಸಂಘ ಇದನ್ನು ಸ್ವಚ್ಛ ಮಾಡಿದ್ದು ತಾವು ನೋಡಿದ್ರೆ ಎಷ್ಟು ಹೊಲಸಿಟ್ಟಿದ್ದಾರೆ ಇಲ್ಲಿ, ಅವರು ಎಷ್ಟು ಚೆನ್ನಾಗಿ ಇರೋ ಕೆಲಸ ಮಾಡಿದ್ದಾರೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ನೋಡಿ, ಇಂಥ ಸುಂದರವಾದ ಕಲಾಕೃತಿಗಳ ಮಂದಿರವನ್ನು ಉಳಿಸಿಕೊಳ್ಳಿ. ದಯಮಾಡಿ ಕಳಕಳಿಯಿಂದ ಕೈ ಮುಗಿದು ಕೇಳ್ಕೊತೀವಿ. ಸರ್ಕಾರದವರು, ಪೊಲೀಸ್ ಡಿಪಾರ್ಟ್ಮೆಂಟದವರು ಸ್ವಲ್ಪ ನೋಡ್ರಿ, ಇದನ್ನು ಉಳಿಸ್ರಿ. ನಮ್ಮ ದೇಶ, ನಮ್ಮ ನಾಡು, ನಮ್ಮ ಕಲೆ, ಇದು ಉಳಿಬೇಕ್ರಿ. ಇದನ್ನು ನೋಡಿ, ಇಲ್ಲಿ ಎಲ್ಲ ಬಂದು ಛಿದ್ರವಾಗಿ ಬಿದ್ದಿವೆ ಹೊರಗಡೆ. ನೋಡಿ, ಇದನ್ನು ಭಾಳ ಅದ್ಭುತ ಮಂದಿರ ಇದೆ. ಇದನ್ನು ಉಳಿಸ್ಕೊಳ್ರಿ, ಧರೋಹರ ಹಾಳು ಮಾಡಬೇಡ್ರಿ ಇದನ್ನು ದಯಮಾಡಿ. ನೋಡಿ ಎಷ್ಟು ಚೆನ್ನಾಗಿದೆ ಇದು. ನೋಡ್ಬೋದು, ಇಲ್ಲಿ ಬಂದು ಪ್ರವಾಸಿಗರು ಬಂದು ಇಲ್ಲೆಲ್ಲ ಅಡ್ರೆಸ್ ಹಾಕಿರ್ತೀನಿ ನಾನು. ಇಲ್ಲಿ ಏನಿಲ್ಲ, ಒಂದೇ ಒಂದು ಹೊರ್ತಿಯಲ್ಲಿ ರೇವಣಸಿದ್ದೇಶ್ವರ ದೇವಾಲಯ ಇದೆ, ಬೃಹತ್ ದೇವಾಲಯ. ಅದಕ್ಕೆ ಹೊಂದಿಕೊಂಡೇ ಅದರ ಹಿಂದಿನ ಮಗ್ಗಲೇ ಇದು ಶಿವಾಲಯ ಇದೆ. 1000 ವರ್ಷಗಳ ಹಿಂದಿನ ಕಲಾಕೃತಿ ನೋಡ್ಬೋದು, ಬಹಳ ಸುಂದರವಾಗಿದೆ. ನಮ್ಮ ಹಳೆಯ ಕಾಲದ ನಮ್ಮ ಪೂರ್ವಜರ ಕೆಲವೊಂದು ಕುರುಹುಗಳನ್ನು ನಾವು ಉಳಿಸ್ಕೋಬೇಕು. ದಯಮಾಡಿ ಇದನ್ನು ಸರ್ಕಾರದವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ, ಲೋಕಲ್ ಜನರಿಗೆ ರಿಕ್ವೆಸ್ಟ್ ಮಾಡ್ತೀನಿ, ತಮಗೆಲ್ಲ ಕೈ ಮುಗಿದು ಕೇಳ್ಕೊತೀನಿ ನಮ್ಮ ತಂಡದ ವತಿಯಿಂದ. ಇದನ್ನು ಉಳಿಸ್ಕೋರಿ, ಇದನ್ನು ಮುಂದಿನ ಪೀಳಿಗೆಗೆ ತಿಳ್ಕೊಂಡು ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ತೀನಿ. ನೋಡಿ, ತಮಗೆ ಎಷ್ಟು ಇದನ್ನು ನೋಡಿದವರು ಶೇರ್ ಮಾಡಿರಿ, ಎಲ್ಲ ಕಡೆ ಇದನ್ನು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಒತ್ತಿರಿ. ನೋಡಿ, ಇದನ್ನು ಮಾಡಿ ನಮಗೆ ಸಪೋರ್ಟ್ ಮಾಡಿರಿ. ಇಂಥ ತಮ್ಮ ಹತ್ತಿರದಲ್ಲಿ ಇಂಥ ಹಳೆಯ ದೇವಾಲಯಗಳು ಸಾವಿರಾರು ವರ್ಷಗಳಿಂದಿದ್ರೆ ತಿಳಿಸ್ರಿ ನಮಗೆ. ನಾವು ಬಂದು ಮಾಡಿಕೊಂಡು ಜನರಿಗೆ ತೋರಿಸ್ತೇವೆ, ಸಮಾಜಕ್ಕೆ ತೋರಿಸ್ತೇವೆ. ನಮ್ಮ ಹಿಂದೂ ಧರ್ಮದ ರತ್ನಗಳು ಅನ್ಬೇಕು ಇವೆಲ್ಲ. ನಮ್ಮ ಹಿಂದೂ ಧರ್ಮದ ರತ್ನಗಳು ಇವು. ಯಾವ ಥರ ನೋಡ್ರಿ, ಕೆಳಗೆ ಕಮಲಾಕಾರದಲ್ಲಿ ಒಂದು ಯಾವ ಥರ ಜೋಡಣೆ ಮಾಡ್ಕೊಂಡು ಬಂದ್ರೆ ಕಲ್ಲುಗಳನ್ನಂದರೆ ಎಷ್ಟು ಸುಂದರ. ಎಲ್ಲಿ ತಪ್ಪಿಲ್ಲ, ಅವರು ಇಂಥಲ್ಲೇ ತಪ್ಪಿದ್ದಾರೆ ಅಂತ ಯಾವ ಶಿಲ್ಪಿಯೂ ಹೇಳಿಕೊಡೋದು. ಆ ಥರ ಕಲ್ಯಾಣಿ ಚಾಲುಕ್ಯರ ಶೈಲಿ ಇತ್ತಿದು. ಎಷ್ಟು ನೋಡಿ, ಯಾವ ಸ್ವಲ್ಪ ಕೆಂಪು ಮಿಶ್ರಿತ ಕಲ್ಲಿನಲ್ಲಿ ಹೊರಗಡೆ ಮಾಡಿದ್ದಾರೆ, ಒಳಗೆ ಕರಿ ಮಿಶ್ರಿತ ಕಲ್ಲಿದೆ. ನೋಡಿ ಎಷ್ಟು ಸುಂದರವಾದ ಕಂಬಗಳು ನಿಲ್ಲಿಸಿದ್ದಾರೆ. ಇದು ಯಾವ ಭೂಕಂಪಕ್ಕೂ ಇದು ಅಲುಗಾಡಲ್ಲ, ಲಾಕ್ ಸಿಸ್ಟಮ್ ಇದೆ. ಬಟ್ ಇದನ್ನು ದುಷ್ಟ ಶಕ್ತಿಗಳು ಹಾಳು ಮಾಡಿದ್ದಕ್ಕಾಗಿ ಇದನ್ನು ಮಾಡಬೇಕಾಗಿದೆ. ಆರ್ಕಿಯಾಲಜಿ ಡಿಪಾರ್ಟ್ಮೆಂಟದವ್ರಿಗೆ ಅದರ ನಂಬರ್ ಬರೆದು ಜೋಡಿಸಿದ್ದಾರೆ. ನೋಡಿರಿ ಎಷ್ಟು ಸುಂದರವಾದ ಕಲಾಕೃತಿಗಳಿವೆ, ನೋಡ್ಬೋದು ತಾವು. ಭಾಳ ಅದ್ಭುತ ಕಲೆ ಇದು ಕಲ್ಯಾಣಿ ಚಾಲುಕ್ಯರದು. ಎಷ್ಟು ಸುಂದರವಾದ ಒಂದು ತಳಪಾಯ ಇದು. ಮಧ್ಯದಲ್ಲಿ ಅದು ಕಮಲದ ಪಟ್ಟಿ ನೋಡಿ, ಇಲ್ಲಿ ಬೋರ್ಡ್ ಹಾಕಿದ್ದಾರೆ ಇವರು ಪ್ರಕಾಶ್ ಆರ್ಕೆ ಅವರು. ನಮ್ಮ ಊರಿನ ಐತಿಹ್ಯ ದೇವಸ್ಥಾನವನ್ನು ಕಾಪಾಡಲು ಎಲ್ಲರೂ ಸಹಕರಿಸಿರಿ ಅಂತ ಇಲ್ಲೊಂದು ಬೋರ್ಡ್ ಹಾಕಿದ್ದಾರೆ. ದೇವಸ್ಥಾನ ಆವರಣದಲ್ಲಿ ಕುಳಿತು ಮದ್ಯಪಾನ, ಗುಟ್ಕಾ ಇವೆಲ್ಲ ಮಾಡಬಾರ್ದು ಅಂಥೇಳಿ. ದಯಮಾಡಿ ಇದನ್ನು ಪಾಲಿಸಿರಿ, ಇದನ್ನು ಉಳಿಸಿರಿ. ನಮ್ಮ ದೇಶದ ಇತಿಹಾಸ ಉಳಿಯಲಿ ತಿಳ್ಕೊಂಡು ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ಕೋತೀವಿ ನಾವು. ಈ ಲಾಗ್ ನಿಮಗೆ ಪಸಂದಿದ್ರೆ, ಇಂಥವೆಲ್ಲೇ ಹಳೆಯ ದೇಗುಲಗಳು ಇದ್ರೆ ನಮಗೆ ತಿಳಿಸ್ರಿ. ನಮ್ಮ ನಂಬರ್ ಇರುತ್ತೆ, ನಾವು ಬಂದು ಅದನ್ನು ಶೂಟ್ ಮಾಡಿ ನಾವು ತಿಳಿಸ್ತೀವಿ. ಇದನ್ನು ಭಾಳ ಮಂದಿ ಮಾಡ್ಯಾರ, ಆದರೂ ಯಾರೂ ಲಕ್ಷ್ಯ ಕೊಟ್ಟಿಲ್ಲ. ಪುರಾಣಿಕ ಲಾಗ್ ಅಂತ ಮಾಡಿದ್ದಾರೆ. ಪ್ರಕಾಶ್ ಆರ್ಕೆ ಅಂತೂ ಇದನ್ನು ಸ್ವಚ್ಛ ಮಾಡಲಿಕ್ಕೆ 2-3 ಸಲ ಬಂದಿದ್ದಾರೆ ಅವ್ರ ಗುಂಪು. ಇಷ್ಟು ಪರಿಶ್ರಮ ತೊಗೊಂಡಿದ್ದಾರೆ. ಅದನ್ನು ಪರಿಶ್ರಮ ತೊಗೊಂಡಿದ್ದು ಯಾರು ನಮ್ಮ ಮನೆ ಕಸ ಮತ್ತೊಂದು ಅಲ್ಲಿ ಯಾರೂ ಗೂಡಿಸಲ್ಲ. ಆದ್ರೆ ಇಂಥ ದೇವಾಲಯಗಳನ್ನು ಗೂಡಿಸಿ ಸ್ವಚ್ಛ ಮಾಡಿ ಪೂಜೆ ಮಾಡಿ ಹೋಗ್ತಾರಂದ್ರೆ ಅವ್ರಿಗಿಂತ ಪುಣ್ಯ ಜನ ಯಾರೂ ಇಲ್ಲ. ಭಾಳ ಕೆಲಸ ಮಾಡ್ತಾರಂಥ ಸಮಾಜ ಸೇವೆ ಕೆಲಸ. ಕೊನೆಗೆ ಅವರಿಗೂ ಕೋಟಿ ಕೋಟಿ ಧನ್ಯವಾದ ಕರ್ನಾಟಕ ಜನತೆಯಿಂದ ಹೇಳಿ ಇದನ್ನು ಎಲ್ಲ ಕಡೆ ಶೇರ್ ಮಾಡಿರಿ. ಇಲ್ಲಿ ಬರ್ರಿ, ಇದನ್ನು ಪ್ರವಾಸ ತಾಣವನ್ನಾಗಿ ನೀವೇ ಮಾಡೋರು ಕನ್ನಡಿಗರೇ. ಬರ್ರಿ, ಬರ್ತಾ ಇರಿ. ಇಲ್ಲಿ ನೀವು ಬರ್ಲಿಕ್ಕತ್ತೀರಿ ಅಂದ್ರೆ ಎಲ್ಲ ಸ್ವಚ್ಛ ಇರುತ್ತೆ. ದಯಮಾಡಿ ಇಲ್ಲಿ ಬಂದು ಏನದ ನೀವು ಇದನ್ನು ಮಾಡಿರಿ, ಇದನ್ನೆಲ್ಲ ಕಡೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಒತ್ತಿರಿ ಅಂತ ತಿಳ್ಕೊಂಡು ತಮ್ಮಲ್ಲಿ ಕೋಟಿ ಕೋಟಿ ನಮಸ್ಕಾರವನ್ನು ಹೇಳ್ತಾ ಇದ್ದೀನಿ. ನಮಸ್ಕಾರ.